ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಹಳೆಯದನ್ನೆಲ್ಲ ಮರೆತು ಆ ವ್ಯಕ್ತಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾರೆ ಅಂದ್ಕೊಂಡಿದ್ದೀರಾ? ಆ ಒಂದು ಟಾಪಿಕ್ ತಗೊಂಡು ರೀಡಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಕ್ಯಾಂಡಲ್ ಬ್ಯಾಗ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡ್ಬೋದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಹಳೆಯದನ್ನೆಲ್ಲ ಮರೆತು ಮತ್ತೆ ಅವರು ನಿಮ್ಮನ್ನು ಭೇಟಿ ಆಗ್ತಾರಾ? ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲಿ 6 ಆಫ್ ಕಪ್ಸ್ ಬರ್ತಾ ಇದೆ, ಮತ್ತೊಂದು ಮೂನ್ ಕಾರ್ಡ್ ಬರ್ತಾ ಇದೆ, ಹಾಗೆ ದಿ ಸನ್ ಕಾರ್ಡ್ ಇದೆ. ಸನ್, ಮೂನ್ ಎಲ್ಲ ಬರ್ತಾ ಇದೆ ನೋಡಿ. ಇದು ಅವರ ಎನರ್ಜಿ ಆಗಿರುತ್ತೆ. ಸ್ಟಾರು ಬರ್ತಾ ಇದೆ, ಕ್ವೀನ್ ಆಫ್ ಪೆಂಟಿಕಲ್ಸ್, ಸ್ಟಾರ್ ಆ್ಯಂಡ್ ಮ್ಯಾಜಿಷಿಯನ್. ಇಲ್ಲೇನಿದೆ ನೋಡಿ, ಜಡ್ಜ್ಮೆಂಟ್. ನೀವು ಆ ವ್ಯಕ್ತಿ ಬಗ್ಗೆ ತುಂಬ ಯೋಚಿಸ್ತಾ ಇದ್ದೀರಾ. ಓವರ್ ಥಿಂಕಿಂಗ್ ಇದೆ. ಏನೋ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೆದಿತ್ತು, ಅದನ್ನೆಲ್ಲ ಫರ್ಗಿವ್ ಮಾಡಿ ಮತ್ತೆ ಸರಿಯಾಗ್ತಾರಾ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆ ವ್ಯಕ್ತಿನ ನಿಮ್ಮ ಕೈನಲ್ಲಿ ಮರೆಯೋಕ್ಕಾಗ್ತಾ ಇಲ್ಲ, ಅವ್ರ ನೆನಪುಗಳನ್ನು ಮರೆಯೋಕ್ಕಾಗ್ತಾ ಇಲ್ಲ. ಆದಷ್ಟು ಅವರನ್ನು ಇಂಪ್ರೆಸ್ ಮಾಡೋಕ್ಕೆ ನೋಡ್ತೀರಾ. ತುಂಬ ರಿಗ್ರೆಟ್ಸ್ ಇದೆ. ಅವರ ಎನರ್ಜಿ ಏನಿದೆ ನೋಡೋಣ. ಅವ್ರಿಗೆ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಇದೆ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಅನ್ನಿಸ್ತಾ ಇದೆ, ನೋಡೋಕ್ಕೂ ಚೆನ್ನಾಗಿರ್ಬಹುದು. ಅದೆಲ್ಲದರಿಂದ ಅವರು ಅಟ್ರಾಕ್ಟ್ ಆಗಿದ್ದಾರೆ. ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ, ಈಗೋ ತಡೀತಾ ಇದೆ. ಒಳಗೆ ದೇವ್ರಿಗೆ ಪ್ರೇಯರ್ ಮಾಡ್ಕೊಳ್ಳೋದಿದೆ. ಅವರಿಗಿಂತ ಹೆಚ್ಚು ನೀವು ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ. ನೆನಪುಗಳು ಆಗಾಗ ಬರ್ತಾ ಇರುತ್ತೆ. ನಾನು ತಪ್ಪು ಮಾಡಿದ್ನಾ, ನಾನೇನಾದ್ರೂ ಹರ್ಟ್ ಮಾಡಿದ್ದೀನಾ ಅವ್ರಿಗೆ, ಹಾಗೆಲ್ಲ ನಿಮಗೆ ನೀವೇ ಯೋಚನೆ ಮಾಡ್ಕೊಳ್ಳೋದಿದೆ. ಕೆಲವು ವ್ಯಕ್ತಿಗಳಲ್ಲಿ ಏನೋ ಪಾಸಿಟಿವಿಟಿ ಇರುತ್ತೆ. ಅವ್ರನ್ನ ನೋಡಿದಾಗ ನಿಮಗೇನೋ ಸಂತೋಷ ಅನ್ನಿಸ್ತಾ ಇತ್ತು. ಅವ್ರ ಫ್ರೆಂಡ್ಶಿಪ್ನಲ್ಲಿ ನಿಮಗೆ ನೆಮ್ಮದಿ, ಶಾಂತಿ ಇತ್ತು. ಇಬ್ಬರಲ್ಲೂ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಯಾಕೆಂದರೆ ಇಲ್ಲಿ ನಿಮಗೆ ಅವ್ರ ಮೇಲೆ ಪೊಸೆಸಿವ್ನೆಸ್ ಇರೋದ್ರಿಂದ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇತ್ತು. ಆಗಾಗ ಅವ್ರ ಮೇಲೆ ಅನುಮಾನಗಳನ್ನ ಪಡ್ತಾ ಇದ್ರಿ, ಮೆಂಟಲಿ ಡಿಸ್ಟರ್ಬ್ ಆಗಿದ್ರಿ. ಅವರು ಒಂದಿನ ನಿಮಗೆ ಕಾಲ್ ಮಾಡ್ದಿದ್ರೆ, ಮೆಸೇಜ್ ಮಾಡ್ದಿದ್ರೆ ನಿಮಗೆ ತುಂಬ ಯೋಚನೆ ಆಗ್ತಾ ಇತ್ತು. ಈ ಎಲ್ಲ ಸ್ಟ್ರೆಸ್ಸಿಂದ ನೀವೇನೋ ಹೇಳಿದ್ದೀರಾ, ಅದನ್ನು ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಹಾಗೂ ಇದೆ. ಒಂದೊಂದು ಸರಿ ಎಷ್ಟೇ ಇಷ್ಟ ಇದ್ರೂ ಕೆಲವು ಮಾತುಗಳು ಈಗೋ ಹರ್ಟ್ ಮಾಡುತ್ತೆ. ಹಾಗಿರೋದ್ರಿಂದ ಅವರು ಸೈಲೆಂಟ್ ಆಗಿದ್ದಾರೆ ಅನ್ನೋದಿದೆ. ಇದಕ್ಕೆ ಇಲ್ಲಿಂದ ಕೆಲವು ಕಾರ್ಡ್ಸ್ ನೋಡೋಣ. ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ? ಇಲ್ಲಿ ಪಾಸ್ಟ್ ಲೈಫ್ ಗೈಡ್ಸ್ ಅನ್ನೋದು ಬರ್ತಾ ಇದೆ, ಮತ್ತೊಂದು ವಿಷನ್, ಇಂಟ್ಯೂಷನ್, ಗಾಡೆಸ್ ಆಫ್ ಡ್ರೀಮ್ಸ್ ಅನ್ನೋದು ಬರ್ತಾ ಇದೆ, ಡಿವೈನ್ ಪ್ರೆಸೆನ್ಸ್, ಮತ್ತೊಂದು ಕ್ರಿಯೇಷನ್, ಒನ್ ಮೋರ್ ಜರ್ನಿ. ಇಲ್ಲಿ ಮೈಂಡ್ಫುಲ್ನೆಸ್, ಪೀಸ್ಫುಲ್ ಪ್ರೆಸೆನ್ಸ್, ಕ್ವೈಟ್ ಮೈಂಡ್. ನೀವು ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆ, ಖಂಡಿತ ಅವರು ನನ್ನನ್ನು ಭೇಟಿಯಾಗ್ತಾರೆ, ಕಾಲ್ ಮಾಡ್ತಾರೆ, ಇಲ್ಲ ಮೆಸೇಜ್ ಮಾಡ್ತಾರೆ. ಹಾಗೆ ನೀವು ಕಾಯೋದಿದೆ. ಇಲ್ಲಿನ್ನೇನಿದೆ? ನಿಮ್ಮಿಬ್ಬರಲ್ಲಿ ಕಾರ್ಮಿಕ್ ರಿಲೇಷನ್ಶಿಪ್ಸ್ ಇದೆ. ಅಲ್ಲೊಂದು ಕಾರ್ಮಿಕ್ ಲೆಸನ್ಸ್ ಇರೋದ್ರಿಂದ ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗಿದೆ. ಇದರಿಂದ ನಿಮ್ಮಿಬ್ಬರ ರಿಲೇಷನ್ಶಿಪ್ಪು ಅಥವಾ ಫ್ರೆಂಡ್ಶಿಪ್ಪು ಡೀಪಾಗಿ ಮತ್ತೆ ಕನೆಕ್ಟ್ ಆಗುತ್ತೆ ಅನ್ನೋದಿದೆ. ಇಲ್ಲಿ ಡಿವೈನ್ ಪ್ರೆಸೆನ್ಸ್ ಇದೆ. ಈ ಒಂದು ಕಮ್ಯುನಿಕೇಷನ್ ಗ್ಯಾಪಿಂದ ಸಮಥಿಂಗ್ ನ್ಯೂ ವಿಲ್ ಕಮ್ ಅನ್ನೋದು ಬರ್ತಾ ಇದೆ. ಏನೋ ಹೊಸತನ ಬರುತ್ತೆ, ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಮದೇನು ತಪ್ಪುಗಳಿದೆ ಅನ್ನೋದು ಗೊತ್ತಾಗುತ್ತೆ. ಇದಕ್ಕೆ ಕ್ಯಾಂಡಲ್ ರೀಡಿಂಗಿಂದ ಏನು ಬರುತ್ತೆ ಕೇಳೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ಬ್ಲಾಕೇಜಸ್ ಇದೆ.
ನೋ ಕಾಂಟ್ಯಾಕ್ಟ್ನಲ್ಲಿದ್ದೀರಾ, ಅಥವಾ ಕನೆಕ್ಟ್ ಆಗಿದ್ರೂ ಕ್ಲೋಸ್ನೆಸ್ ಇಲ್ಲ, ಅಟ್ಯಾಚ್ಮೆಂಟ್ ಇಲ್ಲ. ಅದು ಯಾಕೆ ಅಂತ ಕೇಳಿದಾಗ ದೇರ್ ಈಸ್ ನೋ ಆನ್ಸರ್. ನಿಮ್ಮನ್ನು ಅವರು ಅವಾಯ್ಡ್ ಮಾಡೋದಿದೆ. ಇಲ್ಲಿ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅನ್ನಿಸ್ತಾ ಇದೆ, ಸೆಲ್ಫ್ ಸಫಿಷಿಯನ್ಸಿ ಕಾಣ್ತಾ ಇದೆ, ಹಾಗೆ ಸ್ವಲ್ಪ ಶಾರ್ಟ್ ಟೆಂಪರ್ ಅನ್ನೋದಿದೆ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು, ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಹೇಳೋದು. ಇಲ್ಲಿ ಕೆಲವು ನಿಮ್ಮ ಮಾತುಗಳು ಅವ್ರಿಗೆ ಹರ್ಟ್ ಆಗಿರಬಹುದು ಅನ್ನಿಸ್ತಾ ಇದೆ. ಏನೋ ಆರ್ಗ್ಯುಮೆಂಟ್ಸ್ ಆಗಿದೆ, ಹೀಟೆಡ್ ಡಿಸ್ಕಷನ್ಸ್ ಕಾಣ್ತಾ ಇದೆ. ಯಾವುದೋ ಮೂರನೇ ವ್ಯಕ್ತಿ ವಿಷಯಕ್ಕೂ ಇರಬಹುದು. ಅವರೀಗ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ನೀವು ಆ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ, ಅವ್ರು ಸೈಲೆಂಟ್ ಆಗಿರೋದು ನಿಮಗೆ ಸ್ಟ್ರೆಸ್ ಆಗ್ತಾ ಇದೆ. ಹಗಲು ರಾತ್ರಿ ನಿಮ್ಮ ಮನಸ್ಸು ಆ ವ್ಯಕ್ತಿ ಬಗ್ಗೆ ಯೋಚಿಸುತ್ತೆ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಇದರಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ, ಯಾವುದ್ರಲ್ಲೂ ಮನಸ್ಸಿಲ್ಲ. ಕಣ್ಣು ಮುಚ್ಚಿದ್ರೆ ಆ ಪಾರ್ಟ್ ಆಫ್ ಆರ್ಗ್ಯುಮೆಂಟ್ಸ್ ನೆನಪಾಗುತ್ತೆ. ಕಣ್ಣಲ್ಲಿ ನೀರು ಬರೋದು ಉಂಟು. ಮೊದಲೆಲ್ಲ ಹೀಗಿರಲಿಲ್ಲ. ಈ ನಡುವೆ ಯಾಕೆ ಇಬ್ಬರಲ್ಲೂ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಸಿಟ್ಟು ಬರುತ್ತೆ, ಮಾತುಕತೆ ನಡೆಯುತ್ತೆ. ಈ ಸಾರಿ ಸಾಕಷ್ಟು ದಿನದಿಂದ ಮಾತಿಲ್ಲ, ಅದು ನಿಮಗೆ ಬೇಜಾರಾಗಿದೆ. ಇಲ್ಲಿ ಇಬ್ರಿಗೂ ಪೊಸೆಸಿವ್ನೆಸ್ ಇದೆ, ನಿಮಗೆ ಆತಂಕ ಇದೆ, ಅವ್ರಿಗೂ ಇದೆ. ಆದರೆ ಅವರು ತೋರಿಸ್ಕೊತಾ ಇಲ್ಲ. ನಿಮಗೆ ಇನ್ಸೆಕ್ಯೂರಿಟಿ ಇರೋದ್ರಿಂದ ಆಗಾಗ ಅವ್ರ ಮೇಲೆ ಅನುಮಾನ ಪಡ್ತಾ ಇದ್ರಿ. ಇಲ್ಲಿ ಅಡ್ವೈಸ್ ಕೇಳೋಣ. ಕೆಲವು ಸರಿ ನಮ್ಮ ಫೀಲಿಂಗ್ಸ್, ಅದು ಪ್ರೀತಿ ಭಾವನೆಯೂ ಇರಬಹುದು, ಸಿಟ್ಟು ಇರಬಹುದು, ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಏನು ನಡೆದ್ರೂ ಅಲ್ಲೊಂದು ಫರ್ಗಿವ್ನೆಸ್ ಇರಬೇಕು. ಫರ್ಗಿವ್ನೆಸ್ ಬ್ಲಾಕೇಜಸ್ನ ತೆಗೆಯುತ್ತೆ. ಆ ಪಾಸ್ಟ್ ಪರಿಸ್ಥಿತಿ, ಸಿಚುಯೇಷನ್, ಹರ್ಟ್ ಆಗಿರೋದು, ಅದನ್ನೆಲ್ಲ ಫರ್ಗಿವ್ ಆ್ಯಂಡ್ ಫರ್ಗೆಟ್ ಅಂದರೆ ಅದನ್ನೆಲ್ಲ ಮರೆತು ಮುಂದೆ ಹೋಗಬೇಕು ಅನ್ನೋದಿದೆ. ಆದ್ರೂ ಮಾತಾಡೋಕ್ಕೆ ಮುಂಚೆ ಯೋಚಿಸಿ ಮಾತಾಡಬೇಕು. ಒಂದೊಂದು ಸರಿ ಸಿಟ್ಟಿನ ಆವೇಶದಲ್ಲಿ ಏನೇನೋ ಮಾತುಗಳು ಬರುತ್ತೆ. ಹಾಗೆ ಫರ್ಗಿವ್ ಆ್ಯಂಡ್ ಫರ್ಗೆಟ್ ಮಂತ್ರದಿಂದ ಎಷ್ಟು ಸಂಬಂಧಗಳು ಉಳಿಯುತ್ತೆ ಅನ್ಕೋತೀನಿ. ಒಂದೊಂದು ಸರಿ ಈಗೋನೂ ಕಡಿಮೆ ಮಾಡ್ಕೋಬೇಕಾಗತ್ತೆ. ಇಲ್ಲೇನೋ ಬ್ಲಾಕೇಜಸ್ ಇರೋದ್ರಿಂದ ನೀವಿಬ್ಬರು ಆಗಾಗ ದೂರ ಆಗ್ತಾ ಇರ್ತೀರಾ, ಆದರೆ ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನೋದಿದೆ. ಇಲ್ಲೊಂದು ಡಿವೈನ್ ಪ್ರೆಸೆನ್ಸ್ ಇದೆ. ಹಾಗೆ ಇಲ್ಲಿ ಸೋಲ್ ಎಕ್ಸ್ಪ್ರೆಷನ್, ಸಮಥಿಂಗ್ ನ್ಯೂ ಅನ್ನೋದು ಬರ್ತಾ ಇದೆ. ಅವರು ಡೀಪ್ ಡೌನ್ ಕಾನ್ಷಿಯಸ್ನಲ್ಲಿ ನಿಮ್ಮ ನೆನಪುಗಳಿದೆ, ಅವರು ತೋರಿಸ್ಕೋತಾ ಇಲ್ಲ. ಈ ಕನೆಕ್ಷನಲ್ಲಿ ಏನೋ ಹೊಸತನ ಬರುತ್ತೆ ಅನ್ನೋದಿದೆ. ಹಳೇದನ್ನೆಲ್ಲ ಮರೆತು ಮತ್ತೆ ನೀವು ಮುಂದೆ ಚೆನ್ನಾಗಿ ಆಗ್ತೀರಾ ಅನ್ನೋದಿದೆ. ಯಾಕೆಂದರೆ ಇಲ್ಲಿ ಮೈಂಡ್ಫುಲ್ನೆಸ್ ಇದೆ. ಎಲ್ಲಿ ನಿಜವಾದ ಪ್ರೀತಿ ಇರುತ್ತೋ ಅಲ್ಲಿ ಯಾವಾಗಲೂ ಸಕ್ಸಸ್ ಇರುತ್ತೆ. ಇದಕ್ಕೆ ಮುಂದೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಮತ್ತೆ ಅವರು ನಿಮ್ಮನ್ನು ಭೇಟಿ ಆಗ್ತಾರಾ, ಹಳೇದನ್ನೆಲ್ಲ ಮರೆತು ಮತ್ತೆ ನಿಮ್ಮ ಫ್ರೆಂಡ್ಶಿಪ್ ಮೊದಲಿನ ಥರ ಚೆನ್ನಾಗಿರ್ತೀರಾ ಕೇಳೋಣ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ. ಬಿ ಅಸರ್ಟಿವ್ ಅನ್ನೋದು ಬರ್ತಾ ಇದೆ. ಗೆಟ್ ಮೋರ್ ಇನ್ಫಾರ್ಮೇಷನ್, ದೇರ್ ಈಸ್ ಸಮಥಿಂಗ್ ಬೆಟರ್, ಅ ಬಿಗ್ ಹ್ಯಾಪಿ ಚೇಂಜಸ್ ಅನ್ನೋದು ಬರ್ತಾ ಇದೆ. ಡೋಂಟ್ ಸ್ಟಾಪ್, ದಿ ಸಿಚುವೇಶನ್ ವಿಲ್ ಇಂಪ್ರೂವ್. ನಿಮ್ಮ ಈ ಪರಿಸ್ಥಿತಿ ಸುಧಾರಿಸುತ್ತೆ ಅನ್ನೋದಿದೆ. ಇಬ್ಬರು ಹೈಡ್ ಆ್ಯಂಡ್ ಸೀಕ್ ಮಾಡ್ತಾ ಇದ್ದೀರಾ, ಸೈಲೆಂಟ್ ಆಗಿದ್ದೀರಾ. ಸದ್ಯದಲ್ಲೇ ಈ ಪರಿಸ್ಥಿತಿ ಇಂಪ್ರೂವ್ ಆಗಿ ನೀವು ಮತ್ತೆ ಭೇಟಿ ಆಗ್ತೀರಾ, ಅಥವಾ ನಿಮಗೆ ಕಾಲ್ ಬರ್ಬೋದು, ಮೆಸೇಜ್ ಬರ್ಬೋದು. ಹಾಗಿರೋದ್ರಿಂದ ಡೋಂಟ್ ಸ್ಟಾಪ್ ಅನ್ನೋದು ಬರ್ತಾ ಇದೆ. ದೇರ್ ಇಸ್ ಬಿಗ್ ಹ್ಯಾಪಿ ಚೇಂಜಸ್ ಇನ್ ಯುವರ್ ಲೈಫ್. ಹಾಗೆ ಇಲ್ಲಿ ಸಮಥಿಂಗ್ ನ್ಯೂ ಅನ್ನೋದು ಬರ್ತಾ ಇದೆ. ಹಳೇದೆಲ್ಲ ಮರೆತು ಮತ್ತೆ ನೀವು ಹೊಸ ಜೀವನ ಪ್ರಾರಂಭ ಮಾಡ್ತೀರಾ. ಈ ಜೀವನ ಅನ್ನೋ ಪ್ರಯಾಣದಲ್ಲಿ ಮುಂದೆ ಸಂತೋಷವಾಗಿರ್ತೀರಾ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.